ಅರವಿಂದ್‌ಗೆ ದುಬೈಯ ರಾತ್ರಿಗಳು ಎಂದಿಗೂ ಒಗ್ಗಿರಲಿಲ್ಲ. 5 ವರ್ಷಗಳಿಂದ ಆತ ಆ ಒಂಟಿತನದ ಜೊತೆಗೆ ಹೊಂದಿಕೊಂಡಿದ್ದ. ಆದರೆ ಆತನ ಹೃದಯದ ಒಂದು ಮೂಲೆಯಲ್ಲಿ ಯಾವಾಗಲೂ ಒಂದು ಕೊರಗು. ತನ್ನ ಹೆಂಡತಿ ನಂದಿನಿಯ ಜೊತೆ ಒಂದು ಸಲವೂ ಸರಿಯಾಗಿ ಮಾತನಾಡದೇ ಇದ್ದದ್ದು ಆತನನ್ನು ಕಾಡುತ್ತಿತ್ತು. ಪ್ರತಿ ಬಾರಿ ಫೋನ್ ಮಾಡಿದಾಗಲೂ ತಾಯಿ ಸುಮಿತ್ರೆ ಹೇಳುತ್ತಿದ್ದರು, ನಂದಿನಿ ಮಲಗಿದ್ದಾಳೆ, ಇಲ್ಲವೇ ತವರು ಮನೆಗೆ ಹೋಗಿದ್ದಾಳೆ. ಆ ಮಾತುಗಳು ಮೊದಲಿಗೆ ಸಹಜವೆನಿಸಿದರೂ ಕಾಲ ಕಳೆದಂತೆ ಶಂಕೆಯ ಬೀಜವನ್ನು ಬಿತ್ತಿದವು. ಅರವಿಂದ್‌ಗೆ ತನ್ನ ಮದುವೆ ದಿನಗಳು ನೆನಪಾದವು. ಒಂದು ಸಾಂಪ್ರದಾಯಿಕ ಕನ್ನಡದ ಮದುವೆ. ನಂದಿನಿಯ ಕಣ್ಣುಗಳಲ್ಲಿ ಆಗ ಒಂದು ಕನಸಿನ ಜಗತ್ತಿತ್ತು. ನಾನೆಂದಿಗೂ ನಿನ್ನ ಜೊತೆ ಇರುತ್ತೇನೆಂದು ಆಕೆ ಭರವಸೆ ಕೊಟ್ಟಿದ್ದಳು. ಆದರೆ ವಿದೇಶಕ್ಕೆ ಹೋದ ನಂತರ ಆ ಭರವಸೆ ಕನಸಿನಂತೆ ಕರಗಿತ್ತು. ಆತನ ಕಂಪನಿಯ ಕೆಲಸ, ಒತ್ತಡ, ರಾತ್ರಿ ಹಗಲಿನ ವ್ಯತ್ಯಾಸ ಇವೆಲ್ಲವೂ ಸಂಪರ್ಕವನ್ನು ಕಡಿತಗೊಳಿಸಿದವು. ಒಂದು ರಾತ್ರಿ ಫೋನ್ನಲ್ಲಿ ತಾಯಿಯ ಮಾತು ಆತನ ತಾಳ್ಮೆಯನ್ನು ಕಸಿದುಕೊಂಡಿತು. ನಂದಿನಿ ಪಕ್ಕದ ಮನೆಗೆ ಹೋಗಿದ್ದಾಳೆ, ಈಗ ಮಾತಾಡೋಕ್ಕೆ ಆಗಲ್ಲ ಎಂದರು. ಆ ಕ್ಷಣ ಅರವಿಂದ್‌ಗೆ ಏನೋ ತಪ್ಪಾಗುತ್ತಿದೆ ಎನಿಸಿತು. 5 ವರ್ಷದಿಂದ ಒಂದೇ ಮಾತು, ಒಂದೇ ಕಾರಣ. ಆತನ ಶಂಕೆ ದೊಡ್ಡದಾಯಿತು. ನಾನು ಊರಿಗೆ ಬರ್ತೀನಿ ಎಂದು ಆತ ತಾಯಿಗೆ ಹೇಳಿದ. ಸುಮಿತ್ರ ಒಂದು ಕ್ಷಣ ಮೌನವಾಗಿದ್ದರು. ಈಗ ಬೇಡಮ್ಮ, ಕೆಲಸ ನೋಡಿಕೋ ಎಂದರು. ಆದರೆ ಅರವಿಂದ್‌ಗೆ ಆಗಲೇ ನಿರ್ಧಾರವಾಗಿತ್ತು. ಮರುದಿನ ಆತ ಟಿಕೆಟ್ ಬುಕ್ ಮಾಡಿದ. 5 ವರ್ಷಗಳ ನಂತರ ತನ್ನ ಊರು ಮೈಸೂರಿನ ಚಾಮರಾಜನಗರದ ತನ್ನ ಮನೆಗೆ ಹೋಗುವ ಕ್ಷಣಕ್ಕಾಗಿ ಆತ ಕಾಯುತ್ತಿದ್ದ. ಆದರೆ ಆತನ ಮನಸ್ಸಿನಲ್ಲಿ ಒಂದು ಭಯ. ನಂದಿನಿ ಕರೆನೇ ಇದ್ದಾಳಾ, ಇಲ್ಲವೇ ತಾಯಿ ಏನನ್ನೋ ಮರೆಮಾಚುತ್ತಿದ್ದಾರಾ? ಈ ಪ್ರಶ್ನೆಗಳು ಆತನನ್ನು ಕಾಡಿದವು. ವಿಮಾನದಲ್ಲಿ ಕುಳಿತಾಗ ಆತನ ಕಣ್ಣುಗಳಿಗೆ ಒಂದು ದೃಢ ನಿಶ್ಚಿತವಿತ್ತು. ನಾನು ಸತ್ಯವನ್ನು ತಿಳಿಯಲೇಬೇಕು ಎಂದು ಆತ ಗೊಣಗಿದ. ವಿಮಾನ ಭಾರತದ ಮಣ್ಣನ್ನು ಮುಟ್ಟಿದಾಗ ಅರವಿಂದ್‌ಗೆ ಒಂದು ಅನಾಮಿಕ ಭಾವನೆ. ತನ್ನ ಮನೆ, ತನ್ನ ಹೆಂಡತಿ, ತನ್ನ ಕುಟುಂಬ ಇವೆಲ್ಲವೂ ಆತನನ್ನು ಕಾಯುತ್ತಿವೆ. ಆದರೆ ಆ ಕ್ಷಣದಲ್ಲಿ ಆತನಿಗೆ ತಿಳಿದಿರಲಿಲ್ಲ, ಆ ಮನೆಯಲ್ಲಿ ಒಂದು ರಹಸ್ಯ ಕಾಯುತ್ತಿದೆ ಎಂದು. ಅರವಿಂದ್‌ಗೆ ಕಾರು ಮೈಸೂರಿನ ಚಾಮರಾಜನಗರದ ಕಿರು ರಸ್ತೆಯಲ್ಲಿ ಸಾಗುತ್ತಿತ್ತು. ರಾತ್ರಿಯ ತಂಪಾದ ಗಾಳಿಯಲ್ಲಿ ಕಿಟಕಿಯಿಂದ ಬಂದ ಮಲ್ಲಿಗೆಯ ಸುಗಂಧ ಆತನನ್ನು ಹಳೆಯ ನೆನಪುಗಳತ್ತ ಕೊಂಡೊಯ್ಯಿತು. ಆದರೆ ಆತನ ಮನಸ್ಸಿನಲ್ಲಿ ಶಂಕೆಯ ಗಂಟೆ ದೊಡ್ಡದಾಗುತ್ತಿತ್ತು. ನಂದಿನಿ ಎಲ್ಲಿದ್ದಾಳೆ? ತಾಯಿ ಏಕೆ ಒಂದೇ ಮಾತನ್ನು ಪದೇ ಪದೇ ಹೇಳುತ್ತಿದ್ದಾರೆ? ಈ ಪ್ರಶ್ನೆಗಳು ಆತನನ್ನು ಕೊರೆಯುತ್ತಿದ್ದವು. ಮನೆಯ ಬಾಗಿಲಿಗೆ ಬಂದಾಗ ಆತ ಒಂದು ಕ್ಷಣ ತಡವರಿಸಿದ. 5 ವರ್ಷಗಳ ನಂತರ ತನ್ನ ಮನೆಯನ್ನು ನೋಡುತ್ತಿದ್ದ. ಹಳೆಯ ಗೋಡೆಗಳ ಮೇಲಿನ ಬಣ್ಣ ಸ್ವಲ್ಪ ಕಳೆಗುಂದಿತ್ತು. ಆದರೆ ಮನೆಯ ಆಕರ್ಷಣೆ ಇನ್ನೂ ಇತ್ತು. ಬಾಗಿಲನ್ನು ತಟ್ಟಿದಾಗ ಸುಮಿತ್ರ ಓಡಿ ಬಂದು ಬಾಗಿಲು ತೆರೆದರು. ಆಕೆಯ ಮುಖದಲ್ಲಿ ಆಶ್ಚರ್ಯ ಮತ್ತು ಒಂದು ಅನಾಮಿಕ ಭಯ ಕಾಣಿಸಿತು. ಅರವಿಂದ್, ನೀನು ಈಗ ಬಂದೆಯಾ? ಆಕೆಯ ಧ್ವನಿಯಲ್ಲಿ ಒಂದು ಗಡಿಬಿಡಿ ಇತ್ತು. ಹೌದಮ್ಮ, ಯಾಕೆ? ನಾನು ಬರಬಾರ್ದಿತ್ತಾ? ಅರವಿಂದ ಧ್ವನಿಯಲ್ಲಿ ಒಂದು ಕಿರಿಕಿರಿ ಇತ್ತು. ಸುಮಿತ್ರ ತಡವರಿಸಿದರು. ಇಲ್ಲ, ಬಾ, ಒಳಗೆ ಬಾ ಎಂದು ಆಕೆ ಒಳಗೆ ಕರೆದರು. ಮನೆಯೊಳಗಿನ ವಾತಾವರಣ ಶಾಂತವಾಗಿತ್ತು. ಆದರೆ ಅರವಿಂದ್ಗೆ ಏನೋ ತಂಪಾಗಿದೆ ಎನಿಸಿತು. ಮನೆಯಲ್ಲಿ ನಂದಿನಿಯ ಯಾವ ಗುರುತು ಕಾಣಿಸಲಿಲ್ಲ. ಆಕೆಯ ಒಂದು ಫೋಟೋ, ಒಂದು ಬಟ್ಟೆ ಏನೂ ಇರಲಿಲ್ಲ. ನಂದಿನಿ ಎಲ್ಲಿದ್ದಾಳೆ? ಅರವಿಂದ್ ತಾಯಿಯ ಕಣ್ಣುಗಳನ್ನೇ ನೋಡುತ್ತಾ ಕೇಳಿದ. ಸುಮಿತ್ರ ಒಂದು ಕ್ಷಣ ತಬ್ಬಿಬ್ಬಾದರು. ಅವಳು ತವರು ಮನೆಗೆ ಹೋಗಿದ್ದಾಳೆ ಎಂದರು. ಅರವಿಂದ ತಾಳ್ಮೆ ಕ್ಷಣಕ್ಕೆ ಕರಗಿತು. 5 ವರ್ಷದಿಂದ ಒಂದೇ ಉತ್ತರ ಅಮ್ಮ, ಸತ್ಯ ಹೇಳಿ. ಆತನ ಧ್ವನಿ ಮನೆಯ ಗೋಡೆಗಳಲ್ಲಿ ಪರಿತೋರಿಸಿತು. ಸುಮಿತ್ರ ಮೌನವಾಗಿದ್ದರೂ ಆ ಕ್ಷಣ ಅರವಿಂದ್ಗೆ ತಡೆಯಲಾಗಲಿಲ್ಲ. ಆತ ಸೀದಾ ತನ್ನ ಕೋಣೆಯ ಕಡೆಗೆ ನಡೆದ. ಕೋಣೆಯ ಬಾಗಿಲನ್ನು ತೆರೆದಾಗ ಆತನ ಕಣ್ಣುಗಳು ವಿಸ್ಮಯದಿಂದ ಅಗಲವಾದವು. ಕೋಣೆಯೊಳಗೆ ಒಂದು ಚಿಕ್ಕ ಮಗುವಿನ ತೊಟ್ಟಿಲಿತ್ತು. ಒಂದು 5 ವರ್ಷದ ಹುಡುಗಿ ಗುಮ್ ಗುಮ್ ಶಬ್ದ ಮಾಡುತ್ತಾ ಆಟವಾಡುತ್ತಿದ್ದಳು. ಆಕೆಯ ಕಣ್ಣುಗಳು ನಂದಿನಿಯ ಕಣ್ಣುಗಳಂತೆ ಇದ್ದವು. ಇವಳು ಯಾರು? ಅರವಿಂದ ಧ್ವನಿ ಕಪ್ಪಿತ್ತಿತ್ತು. ಸುಮಿತ್ರ ಆತನ ಹಿಂದೆ ಬಂದು ನಿಂತಿದ್ದರು. ಅರವಿಂದ್, ಇವಳು ನಿನ್ನ ಮಗಳು ಶ್ರೇಯಾ ಎಂದರು. ಅರವಿಂದ್ಗೆ ತಲೆ ಸುತ್ತಿದಂತಾಯಿತು. ಮಗಳು? 5 ವರ್ಷದಿಂದ ತನಗೆ ಯಾಕೆ ಗೊತ್ತಿರಲಿಲ್ಲ? ನಂದಿನಿ ಎಲ್ಲಿದ್ದಾಳೆ? ಶಂಕೆಯ ಜೊತೆಗೆ ಒಂದು ಗೊಂದಲ ಆತನನ್ನು ಆವರಿಸಿತು. ನಂದಿನಿಯ ಬಗ್ಗೆ ಸತ್ಯ ಹೇಳಿ ಅಮ್ಮ, ಆತ ಕೂಗಿದ. ಸುಮಿತ್ರ ಕಣ್ಣೀರಿನೊಂದಿಗೆ ತಲೆ ತಗ್ಗಿಸಿದರು. ನಂದಿನಿ ಅವಳಿಲ್ಲ ಎಂದರು. ಆ ಮಾತಿನ ಹಿಂದಿನ ರಹಸ್ಯವನ್ನು ತಿಳಿಯಲು ಅರವಿಂದ್ಗೆ ಒಂದು ದೀರ್ಘ ರಹಸ್ಯ ಕಾಯಬೇಕಿತ್ತು. ಅರವಿಂದ್ನ ಕಣ್ಣುಗಳು ಶ್ರೇಯಾಳ ಮೇಲೆ ನೆಟ್ಟಿದವು. ಆ ಹುಡುಗಿ ನಗು, ಕಣ್ಣುಗಳ ಆಕಾರ ಎಲ್ಲವೂ ನಂದಿಯನ್ನು ನೆನಪಿಸುತ್ತಿತ್ತು. ಆದರೆ ಆತನ ಮನಸ್ಸಿನಲ್ಲಿ ಗೊಂದಲದ ಗೂಡು. ನನ್ನ ಮಗಳು 5 ವರ್ಷದಿಂದ ನನಗೆ ಯಾಕೆ ಗೊತ್ತಿಲ್ಲ? ಆತನ ಧ್ವನಿಯಲ್ಲಿ ಕೋಪ, ನೋವು ಮತ್ತು ಆಶ್ಚರ್ಯ ಒಂದಾಗಿದ್ದವು. ಸುಮಿತ್ರ ತಲೆ ತಗ್ಗಿಸಿ ಕಣ್ಣೀರಿನೊಂದಿಗೆ ನಿಂತಿದ್ದರು. ಅರವಿಂದ್, ಕೂತುಕೋ, ಎಲ್ಲವನ್ನೂ ಹೇಳ್ತೀನಿ ಎಂದರು. ಅರವಿಂದ್ಗೆ ಕುರ್ಚಿಯಲ್ಲಿ ಕುಳಿತ. ಆದರೆ ಆತನ ದೃಷ್ಟಿ ಶ್ರೇಯಾಳಿಂದ ತಪ್ಪಲಿಲ್ಲ. ಸುಮಿತ್ರ ಒಂದು ದೀರ್ಘ ಉಸಿರೆಳೆದಳು. ನೀನು ವಿದೇಶಕ್ಕೆ ಹೋದ ಕೆಲವೇ ತಿಂಗಳಲ್ಲಿ ನಂದಿನಿಗೆ ಗರ್ಭವಾಗಿದ್ದುದು ಗೊತ್ತಾಯಿತು. ಆಕೆ ತುಂಬ ಖುಷಿಯಾಗಿದ್ಲು. ನಿನಗೆ ಹೇಳಬೇಕೆಂಬ ತುದಿಗಾಲಲ್ಲಿ ನಿಂತಿದ್ಲು. ಆದರೆ ಸುಮಿತ್ರ ಒಂದು ಕ್ಷಣ ತಡವರಿಸಿದರು. ಆದರೆ ಏನು? ಅರವಿಂದ್ ಕೂಗಿದ. ನಂದಿನಿಗೆ ಆರೋಗ್ಯದ ಸಮಸ್ಯೆ ಶುರುವಾಯಿತು. ಡಾಕ್ಟರ್ಗಳು ಹೇಳಿದರು ಗರ್ಭಧಾರಣೆ ತುಂಬ ಅಪಾಯಕಾರಿ ಎಂದು. ಆದರೆ ಆಕೆ ನಿನ್ನ ಮಗುವನ್ನು ಉಳಿಸಿಕೊಳ್ಳಲೇಬೇಕೆಂದು ಒತ್ತಾಯ ಮಾಡಿದಳು. ಸುಮಿತ್ರಳ ಕಣ್ಣುಗಳು ತುಂಬಿ ಬಂದವು.
ಅರವಿಂದ್ಗೆ ತನ್ನ ಹೃದಯ ಭಾರವಾಗುತ್ತಿರುವಂತೆ ಕಾಣಿಸಿತು. ಮುಂದೆ ಏನಾಯಿತು ಆತ ಕೇಳಿದ. ಆದರೆ ಉತ್ತರಕ್ಕೆ ಭಯವಾಯಿತು. ಶ್ರೇಯಾ ಜನಿಸಿದಳು. ಆದರೆ ನಂದಿನಿ ಆಕೆಗೆ ತುಂಬ ದುರ್ಬಲವಾಗಿತ್ತು. ಆಕೆ ಶ್ರೇಯಾಳನ್ನು ಒಮ್ಮೆ ಎತ್ತಿಕೊಂಡು ಅರವಿಂದ್ಗೆ ಇವಳನ್ನು ತೋರಿಸು, ಆದರೆ ನನ್ನ ಕತೆ ಬೇಡ ಎಂದಳು. ಸುಮಿತ್ರ ಕಣ್ಣೀರನ್ನು ಒರೆಸಿಕೊಂಡು ಅರವಿಂದ್ಗೆ ತನ್ನ ಉಸಿರು ನಿಂತಾಯಿತು. ನಂದಿನಿ ಈಗ ಎಲ್ಲಿದ್ದಾಳೆ? ಆತನ ಧ್ವನಿ ಕಂಪಿತವಾಯಿತು. ಸುಮಿತ್ರ ಮೌನವಾಗಿದ್ದರೂ ಆ ಕ್ಷಣ ಶ್ರೇಯಾ ಓಡಿ ಬಂದು ಅರವಿಂದ್ನ ಕಾಲಿಗೆ ಅಪ್ಪಿಕೊಂಡಳು. ನೀನು ಯಾರು? ಅಮ್ಮನ ಫ್ರೆಂಡ್ನಾ? ಆಕೆಯ ಮುಗ್ಧ ಪ್ರಶ್ನೆ ಅರವಿಂದ್ನ ಹೃದಯವನ್ನು ಕರಗಿಸಿತು. ಆದರೆ ಸುಮಿತ್ರಳ ಮೌನ ಆತನ ಶಂಕೆಯನ್ನು ಇನ್ನಷ್ಟು ದೊಡ್ಡದಾಗಿಸಿತು. ಅಮ್ಮ, ಸತ್ಯ ಹೇಳಿ, ನಂದಿನಿ ಜೀವಂತವಾಗಿದ್ದಾಳಾ? ಆತ ಒತ್ತಾಯಿಸಿದ. ಸುಮಿತ್ರ ತಲೆ ಎತ್ತಿದರು. ಅರವಿಂದ್ ನಂದಿನಿ ಶ್ರೇಯಾಳನ್ನ ತಂದೆಯ ಕೈಗೆ ಕೊಡಬೇಕೆಂದು ಕನಸು ಕಂಡಿದ್ದಳು. ಆದರೆ ಆಕೆಗೆ ಸಾಧ್ಯವಾಗಲಿಲ್ಲ. ಆ ಮಾತುಗಳು ಅರವಿಂದ್ನ ಎದೆಯಲ್ಲಿ ಚೂರಿಯಂತೆ ಚುಚ್ಚಿದವು. ಆದರೆ ಸುಮಿತ್ರಳ ಕಣ್ಣುಗಳಲ್ಲಿ ಒಂದು ರಹಸ್ಯ ಇನ್ನೂ ಉಳಿದಿತ್ತು. ನಾಳೆ ಬೆಳಗ್ಗೆ ಎಲ್ಲವನ್ನು ತಿಳಿಯುತ್ತೇವೆ ಎಂದು ಆಕೆ ಹೇಳಿದರು. ಅರವಿಂದ್ಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ. ಶ್ರೇಯಾಳ ಮುಖ, ನಂದಿನಿಯ ನೆನಪು, ಸುಮಿತ್ರಳ ಅರ್ಧಂಬರ್ಧ ಮಾತುಗಳು ಆತನನ್ನು ಕಾಡಿದವು. ಆತ ತನ್ನ ಕೋಣೆಯ ಕಿಟಕಿಯಿಂದ ಹೊರಗೆ ನೋಡಿದ. ಚಂದ್ರನ ಬೆಳಕಿನಲ್ಲಿ ಒಂದು ಛಾಯೆಯಂತೆ ಯಾರೋ ಚಲಿಸುವುದು ಕಾಣಿಸಿತು. ನಂದಿನಿ? ಆತ ಗೊಣಗಿದ. ಆದರೆ ಆ ಛಾಯೆ ಕಣ್ಮರೆಯಾಯಿತು. ರಹಸ್ಯದ ಒಂದು ಪದರ ತೆರೆದಿದ್ದರೂ ಇನ್ನೊಂದು ದೊಡ್ಡ ರಹಸ್ಯ ಕಾಯುತ್ತಿತ್ತು. ಅರವಿಂದ್ಗೆ ಆ ರಾತ್ರಿ ಒಂದು ಕನಸಿನಂತೆ ಕಳೆಯಿತು. ಶ್ರೇಯಾಳ ಮುಗ್ಧ ಮುಖ, ಸುಮಿತ್ರಳ ಅರ್ಧಂಬರ್ಧ ಮಾತುಗಳು, ಕಿಟಕಿಯ ಬಳಿ ಕಂಡ ಆ ಛಾಯೆ, ಇವೆಲ್ಲವೂ ಆತನ ಮನಸ್ಸನ್ನು ಕಾಡಿದವು. ನಂದಿನಿ ಜೀವಂತವಾಗಿದ್ದಾಳಾ? ಇಲ್ಲವೇ ಇದೆಲ್ಲವೂ ಒಂದು ಮೋಸವೇ? ಈ ಪ್ರಶ್ನೆಗಳು ಆತನನ್ನು ಚೈನಾಗಿ ಕೂಡಲು ಬಿಡಲಿಲ್ಲ. ಬೆಳಗ್ಗೆ ಆಗುವುದನ್ನು ಕಾಯದೆ ಆತ ರಾತ್ರಿಯ ಸತ್ಯವನ್ನು ತಿಳಿಯಲು ನಿರ್ಧರಿಸಿದ. ಸುಮಿತ್ರ ಮಲಗಿದ್ದ ಕೋಣೆಗೆ ಹೋಗಿ ಆತ ಆಕೆಯನ್ನು ಎಬ್ಬಿಸಿದ. ಅಮ್ಮ, ಈಗಲೇ ಹೇಳಿ, ನಂದಿನಿಯ ಬಗ್ಗೆ ಏನನ್ನು ಮರೆಮಾಚಬೇಡಿ. ಆತನ ಧ್ವನಿಯಲ್ಲಿ ಒಂದು ಒಡವಿತ್ತು. ಸುಮಿತ್ರ ಗಾಬರಿಯಿಂದ ಎದ್ದು ಕುಳಿತರು. ಅರವಿಂದ್, ದಯವಿಟ್ಟು ಶಾಂತವಾಗಿರು. ಶ್ರೇಯಾಳಿಗಾಗಿ ಇದನ್ನೆಲ್ಲ ಮಾಡಿದೆ ಎಂದರು. ಆದರೆ ಅರವಿಂದ್ಗೆ ಆ ಮಾತು ಸಾಲದು. ಶ್ರೇಯಾಳಿಗಾಗಿ? ಆದರೆ ನನ್ನಿಂದ ಯಾಕೆ ಎಲ್ಲವನ್ನು ಮರೆಮಾಚಿದಿರಿ? ಆತ ಕೇಳಿದ. ಸುಮಿತ್ರ ಒಂದು ದೀರ್ಘ ಉಸಿರೆಳೆದಳು. ನಂದಿನಿ ಶ್ರೇಯಾಳನ್ನು ಜನ್ಮ ಕೊಟ್ಟ ನಂತರ ತುಂಬ ದುರ್ಬಲಳಾಗಿದ್ಲು. ಡಾಕ್ಟರ್ಗಳು ಆಕೆಗೆ 1 ವರ್ಷದ ಜೀವನವಿದೆ ಎಂದಿದ್ದರು. ಆದರೆ ಆಕೆ ಶ್ರೇಯಾಳನ್ನು ನಿನಗೆ ಒಪ್ಪಿಸಬೇಕೆಂದು ಒತ್ತಾಯ ಮಾಡಿದಳು. ನಿನಗೆ ಈ ದುಃಖವನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಆಕೆ ಭಾವಿಸಿದಳು. ಅದಕ್ಕೆ ನಾವು ಒಂದು ಒಪ್ಪಂದ ಮಾಡಿಕೊಂಡೆವು. ನಿನಗೆ ಆಕೆಯ ಕಥೆಯನ್ನು ಹೇಳದಿರುವುದು. ಅರವಿಂದ್ಗೆ ತಲೆ ಸುತ್ತಿದ್ದಂತಾಯಿತು. ಆದರೆ ನಂದಿನಿ? ಆತ ಪೂರ್ಣಗೊಳಿಸಲಿಲ್ಲ. ನಂದಿನಿ 1 ವರ್ಷದ ಹಿಂದೆ ಈ ಲೋಕವನ್ನು ತೊರೆದಳು. ಸುಮಿತ್ರ ಕಣ್ಣೀರಿನೊಂದಿಗೆ ಹೇಳಿದರು. ಅರವಿಂದ ಎದೆಯಲ್ಲಿ ಒಂದು ಭಾರವಾದ ಕಲ್ಲು ಇರಿತು. ಆತನ ಕಣ್ಣುಗಳು ತುಂಬಿ ಬಂದವು. ಆದರೆ ಆ ಛಾಯೆ? ನಾನು ಕಿಟಕಿಯ ಬಳಿ ಯಾರನ್ನು ನೋಡಿದೆ? ಆತ ಒತ್ತಾಯಿಸಿದ. ಸುಮಿತ್ರಳ ಮುಖದಲ್ಲಿ ಒಂದು ಆತಂಕ ಕಾಣಿಸಿತು. ಅದು ಯಾರು ಇರಬಾರದು, ನಿನಗೆ ತಪ್ಪಾಗಿ ಕಂಡಿರಬಹುದು ಎಂದರು. ಆದರೆ ಅರವಿಂದ್ಗೆ ಆ ಉತ್ತರ ಒಪ್ಪಿಗೆ ಆಗಲಿಲ್ಲ. ಆತ ಮನೆಯ ಹಿಂಭಾಗಕ್ಕೆ ಓಡಿದ. ರಾತ್ರಿಯ ಕತ್ತಲಲ್ಲಿ ಒಂದು ಚಿಕ್ಕ ಗುಡಿಸಿನ ಬಳಿ ಒಂದು ದೀಪದ ಬೆಳಕು ಕಾಣಿಸಿತು. ಆತ ಹತ್ತಿರ ಹೋದಾಗ ಒಂದು ಚಿತ್ರಪಟ ಕಂಡಿತು. ನಂದಿನಿಯ ಫೋಟೋ ಮಾಲೆಯಿಂದ ಅಲಂಕೃತವಾಗಿತ್ತು. ಆದರೆ ಆ ಗುಡಿಸಿನಲ್ಲಿ ಒಂದು ಶಬ್ದ ಬಂತು. ಯಾರೋ ಒಳಗೆ ಇದ್ದರು. ನಂದಿನಿ? ಅರವಿಂದ್ ಕೂಗಿದ. ಒಳಗಿನಿಂದ ಒಂದು ಧ್ವನಿ ಬಂತು. ಅರವಿಂದ್, ಒಳಗೆ ಬಾ. ಆ ಧ್ವನಿಯನ್ನು ಕೇಳಿ ಆತನ ಹೃದಯ ಬಡಿದುಕೊಂಡಿತು. ಆದರೆ ಆ ಧ್ವನಿ ನಂದಿನಿಯದಕ್ಕೆ ಇರಲಿಲ್ಲ. ಒಳಗೆ ಒಂದು ವಯಸ್ಸಾದ ಮಹಿಳೆ ಇದ್ದಳು. ನಂದಿನಿಯ ತಾಯಿ ರಾಧಮ್ಮ. ನೀನು ಯಾಕೆ ಇಲ್ಲಿ ಬಂದೆ? ಅರವಿಂದ್ ಗೊಂದಲದಿಂದ ಕೇಳಿದ. ರಾಧಮ್ಮ ಕಣ್ಣೀರಿನೊಂದಿಗೆ ಹೇಳಿದಳು. ನಂದಿನಿಯ ಕೊನೆಯ ಆಸೆಯನ್ನು ಈಡೇರಿಸಲು ನಾನು ಇಲ್ಲಿದ್ದೇನೆ. ಆದರೆ ಇನ್ನೊಂದು ಸತ್ಯವಿದೆ ಅರವಿಂದ್, ನೀನು ಎಲ್ಲವನ್ನು ತಿಳಿಯಲೇಬೇಕು. ಅರವಿಂದ್ಗೆ ರಹಸ್ಯದ ಒಂದು ಪದರ ತೆರೆದಂತಾಯಿತು. ಆದರೆ ಇನ್ನೊಂದು ದೊಡ್ಡ ಸತ್ಯ ಇನ್ನೂ ಕಾಯುತ್ತಿತ್ತು. ರಾಧಮ್ಮನ ಮಾತುಗಳು ಆತನನ್ನು ಒಂದು ಹೊಸ ದಿಕ್ಕಿನಂತೆ ಕೊಂಡೊಯ್ಯುತ್ತಿದ್ದವು. ಗುಡಿಸಿನೊಳಗೆ ದೀಪದ ಮಂದ ಬೆಳಕಿನಲ್ಲಿ ರಾಧಮ್ಮನ ಕಣ್ಣುಗಳು ಕಣ್ಣೀರಿಂದ ಮಿಂಚಿದವು. ಅರವಿಂದ್ನ ಹೃದಯ ಭಾರವಾಗಿತ್ತು. ಇನ್ನೊಂದು ಸತ್ಯನಾ? ಇನ್ನೇನು ಉಳಿದಿದೆ ರಾಧಮ್ಮ? ಆತನ ಧ್ವನಿಯಲ್ಲಿ ಕೋಪಕ್ಕಿಂತ ನೋವು ಹೆಚ್ಚಿತ್ತು. ರಾಧಮ್ಮ ಒಂದು ದೀರ್ಘ ಉಸಿರೆಳೆದು ಒಂದು ಹಳೆಯ ಡೈರಿಯನ್ನು ತೆಗೆದುಕೊಂಡಳು. ಇದು ನಂದಿನಿಯದ್ದು. ಇದನ್ನು ಓದಿದರೆ ನಿನಗೆ ಎಲ್ಲವೂ ತಿಳಿಯುತ್ತದೆ ಎಂದಳು. ಅರವಿಂದ್ ಡೈರಿಯನ್ನು ತೆರೆದ. ನಂದಿನಿಯ ಕೈಬರಹ ಆತನ ಹೃದಯವನ್ನು ಕರಗಿಸಿತು. ಅರವಿಂದ್, ನಾನು ನಿನ್ನನ್ನು ಎಂದಿಗೂ ದೂರ ಮಾಡಲಿಲ್ಲ. ಆದರೆ ನನ್ನ ಸತ್ಯವನ್ನು ನೀನು ತಿಳಿದರೆ ನಿನ್ನ ಕನಸುಗಳು ಒಡಕುತ್ತವೆ ಎಂದು ಭಾವವಾಯಿತು. ಆಕೆಯ ಪದಗಳು ಆತನನ್ನು 5 ವರ್ಷಗಳ ಹಿಂದಕ್ಕೆ ಕೊಂಡೊಯ್ದವು. ಶ್ರೇಯಾಳ ಜನನದ ನಂತರ ನಂದಿಯ ಆರೋಗ್ಯ ಕ್ಷೀಣಿಸಿತು. ಆದರೆ ಆಕೆ ಒಂದು ರಹಸ್ಯವನ್ನು ಇಟ್ಟುಕೊಂಡಿದ್ದಳು. ಆಕೆ ತನ್ನ ಕೊನೆಯ ದಿನಗಳಿಂದ ಶ್ರೇಯಾಳ ಭವಿಷ್ಯಕ್ಕಾಗಿ ಯೋಚನೆ ಮಾಡಲು ಕಳೆದಿದ್ದಳು. ನಾನು ಜೀವಂತವಿರುವವರೆಗೆ ಶ್ರೇಯಾಳನ್ನು ಸಂತೋಷವಾಗಿಡಲು ನಿನಗೆ ಒಂದು ಸ್ಥಿರ ಜೀವನವನ್ನು ಕೊಡಲು ಶ್ರಮಿಸಿದೆ. ಆದರೆ ನನ್ನ ದೇಹ ಒಡಮಾಡಲಿಲ್ಲ. ನಾನು ಹೋದ ಮೇಲೆ ಶ್ರೇಯಾಳನ್ನು ನಿನಗೆ ಒಪ್ಪಿಸಬೇಕೆಂದು ಅಮ್ಮನಿಗೆ ಹೇಳಿದೆ.
ಆದರೆ ನನ್ನ ಸಾವಿನ ದುಃಖವನ್ನು ನೀನು ತಡೆಯಲಾರೆ ಎಂದು ಭಾವಿಸಿ ಎಲ್ಲವನ್ನು ಮರೆಮಾಚಿದೆವು ಎಂದು ಆಕೆ ಬರೆದಿದ್ದಳು. ಅರವಿಂದ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯಿತು. ಆತನ ಶಂಕೆಗಳು ತಪ್ಪಾಗಿದ್ದವು. ನಂದಿನಿಯ ಪ್ರೀತಿಯ ಆಕೆಯ ಮೌನದ ಹಿಂದಿತ್ತು. ರಾಧಮ್ಮ ಮಾತನಾಡಿದಳು. ನಂದಿನಿ ತನ್ನ ಕೊನೆಯ ದಿನಗಳಲ್ಲಿ ಈ ಗುಡಿಸಿನಲ್ಲಿದ್ದಳು. ಶ್ರೇಯಾಳನ್ನು ದೂರದಿಂದ ನೋಡುತ್ತಾ ಆಕೆಗೆ ಒಂದು ಉತ್ತಮ ಜೀವನವನ್ನು ಕಲ್ಪಿಸಿದಳು. ಆಕೆಯ ಕೊನೆಯ ಆಸೆ ಶ್ರೇಯಾಳನ್ನು ನಿನಗೆ ಒಪ್ಪಿಸುವುದು. ಅರವಿಂದ್ಗೆ ತನ್ನ ತಪ್ಪು ತಿಳುವಳಿಕೆಯ ಬಗ್ಗೆ ಪಶ್ಚಾತ್ತಾಪವಾಯಿತು. ಆ ಛಾಯೆ ರಾಧಮ್ಮನೇ ಆ ಗುಡಿಸಲಿಗೆ ಬಂದಿದ್ದಳು. ನಂದಿನಿಯ ಜ್ಞಾಪಕವನ್ನು ಗೌರವಿಸಲು ಅರವಿಂದ್ ಮನೆಗೆ ಮರಳಿದ. ಶ್ರೇಯಾ ತನ್ನ ಆಟದಲ್ಲಿ ಮಗ್ನಳಾಗಿದ್ದಳು. ಆತ ಆಕೆಯನ್ನು ಎತ್ತಿಕೊಂಡು ನಾನು ನಿನ್ನ ಅಪ್ಪ ಶ್ರೇಯಾ ಎಂದ. ಆಕೆಯ ಕಣ್ಣುಗಳು ಮಿಂಚಿದವು. ಅಮ್ಮ ಹೇಳಿದ್ದಾಳೆ, ನೀನು ಬಂದರೆ ನನ್ನ ಜೊತೆ ಆಟ ಆಡ್ತೀಯಂತೆ. ಆ ಮಾತು ಅರವಿಂದ್ನ ಹೃದಯವನ್ನು ತುಂಬಿಸಿತು. ಸುಮಿತ್ರಾ ಮತ್ತು ರಾಧಮ್ಮ 1 ಗಂಟೆಯ ನಂತರ ಒಟ್ಟಿಗೆ ಕುಳಿತರು. ಕ್ಷಮಿಸು ಅರವಿಂದ್, ನಾವು ನಿನಗೆ ದುಃಖ ಕೊಡಲು ಇಚ್ಛಿಸಿರಲಿಲ್ಲ ಎಂದರು. ಅರವಿಂದ್ ತಲೆಯಾಡಿಸಿದ. ನಂದಿಯ ಪ್ರೀತಿಯೇ ಶ್ರೇಯಾಳ ರೂಪದಲ್ಲಿದೆ, ಇದು ಸಾಕು. ಆ ದಿನದಿಂದ ಅರವಿಂದ್ ಶ್ರೇಯಾಳ ಜೊತೆ ಹೊಸ ಜೀವನ ಶುರು ಮಾಡಿದ. ನಂದಿನಿಯ ಡೈರಿಯ ಪುಟಗಳು ಆತನಿಗೆ ಒಂದು ಸತ್ಯವನ್ನು ಕಲ್ಪಿಸಿದವು. ಪ್ರೀತಿಯು ಸಾವನ್ನು ಮೀರಿಸುತ್ತದೆ. ಮನೆಯಲ್ಲಿ ಈಗ ನಗು, ಆಟ, ಒಂದು ಅನಿರೀಕ್ಷಿತ ಕುಟುಂಬದ ಬೆಚ್ಚಗಿನ ವಾತಾವರಣವಿತ್ತು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.